ಅಧಿಕಾರಿಗಳು ವೈನ್ ಶಾಪ್ಗಳಿಂದ ಏನಪ್ಪಂತಂದ್ರೆ ಅವರೇ ಏನಪ್ಪಂತಂದ್ರೆ ಇಷ್ಟು ಗುತ್ತಿಗೆ ತಗೊಂಡು ಏನಪ್ಪಂತಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಏನಪ್ಪಂತಂದ್ರೆ ವೈನ್ ಶಾಪ್ಗಳನ್ನ ಲಿಕ್ಕರ್ಗಳನ್ನ ಒಯ್ತಕ್ಕಂಥ ಕೆಲಸ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ದಯಮಾಡಿ ಮಂತ್ರಿಗಳಿಗೆ ಕಳಕಳಿಯ ಮನವಿ ಮಾಡ್ತೀನಿ, ನಮ್ಮಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಮೈಗ್ರೆಂಟ್ಸ್ ಇದ್ದಾರೆ, ಬಹಳ ರೈತರಿಗೆ ಅನಾನುಕೂಲ ಆಗ್ತಾ ಇದೆ. ಸ್ವಲ್ಪ ದಯಮಾಡಿ ಮಂತ್ರಿಗಳು ಅವ್ರ ಇಲಾಖೆಯಿಂದ ಈ ರೀತಿ ನಡೀತಕ್ಕಂಥದ್ದು ನಿಲ್ಲಿಸಬೇಕೆಂಬುದು ನನ್ನ ಕಳಕಳಿಯ ನಾನು ಬೇರೆ ಏನು ಹೇಳಲ್ಲ. ಅಧಿಕೃತ ಅಂಗಡಿ ಅಲ್ಲದೇನೆ ಬೇರೆ ಎಲ್ಲೇ ಮದ್ಯ ಮಾರಾಟ ಮಾಡೋರು ಕೂಡ ಅವ್ರಿಗೆ ಶಿಕ್ಷೆ ಕೊಡುವಂತ ಒಂದು ಕಾಯ್ದೆಯನ್ನ ಜಾರಿಗೆ ತರದೇ ಇದ್ರೆ ನಾವು ಸುಮ್ಮನೆ ವ್ಯರ್ಥ ಪ್ರಲಾಪ ಮಾಡ್ಬೋದು. ಸರ್ ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತಾರೆ ನಮಗೆ, ಏನ್ ಸರ್ ನೀವೆಲ್ಲ ಇನ್ವಾಲ್ವ್ ಹಾಕೊಂಡು ನನ್ನ ಗಂಡನ ಹಾಳು ಮಾಡ್ತೀರಿ ಅಂತ ಹೆಣ್ಮಕ್ಳು ಫೋನ್ ಮಾಡೋದು. ಯಾಕಂದ್ರೆ ಕುಡಿದು ಹೋಗಿ ಹೊಡಿತಾ ಇರ್ತಾರೆ ಅವರಿಗೆ ಹೆಣ್ಮಕ್ಳಿಗೆ. ಎಲ್ಲಿ ಬ್ರ್ಯಾಂಡಿ ಶಾಪಲ್ಲ, ಬೇರೆ ಬೇರೆ ಮನೆನೂ ಅಂಗಡಿ ಆಗಿಬಿಟ್ಟಿದ್ದಾವೆ, ಈಗ ತಗೊಂಡೋಗಿ ಮಾರ್ತಾ ಇದ್ದಾರೆ. ಮತ್ತೆ ಇಲಾಖೆಯವರಿಗೆ ಗೊತ್ತಿದೆ ಯಾರ್ಯಾರು ತಗೊಂಡೋಗಿ ಮಾರೋದು ಅಂತ ಹೇಳಿ. ಮತ್ತು ಪೊಲೀಸು ಬೀಟ್ ಪೊಲೀಸಿಗೆ ಅದೇ ಚರ್ಚೆ ಆಗ್ತದೆ. ವಿಷಯ ಹೇಳಿದ್ರೆ ಈಗ ಕಾನೂನು ವಿಚಾರ ವಿಷಯ ಗೊತ್ತಾಯ್ತು, ಹಾಳಾಗಿ ಹೋಗ್ತಾ ಇದ್ದಾರೆ ಎಲ್ರು. ಆಯ್ತು ಮಂತ್ರಿಗಳೇ. ಸಭಾಧ್ಯಕ್ಷರೇ, ಈ ಅಕ್ರಮ ಮದ್ಯ ಮಾರಾಟ ಆಗ್ತಕ್ಕಂಥದ್ದು 2 ವಿಧ ಇದೆ. ಒಂದು CL2ದಲ್ಲಿ ಖರೀದಿ ಮಾಡ್ಕೊಂಡು MSLಲ್ಲಿ ಖರೀದಿ ಮಾಡ್ಕೊಂಡು ಹೊರಗಡೆ ತೆಗೆದುಕೊಂಡು ಹೋಗಿ ಕುಡಿತಕ್ಕಂಥದ್ದು, ಅದು ತಪ್ಪೇ, ನಾವು ತಪ್ಪಲ್ಲ ಅಂತ ಹೇಳೋದಿಲ್ಲ. ಇನ್ನೊಂದು ಕಡೆ ಮಿಲಿಟರಿಯವರ ಹೆಸರಿನಿಂದ ತೆಗೆದುಕೊಂಡು ಮಾರಾಟ ಮಾಡ್ತಕ್ಕಂಥದ್ದು ಒಂದು ನಡೀತಾ ಇದೆ. ಇದಕ್ಕೆ ನಾವು ಆಲ್ರೆಡಿ ಬರೀ ರಾಯಚೂರು ಸೀಮಿತವಾಗಿ ಒಟ್ಟು 183 ಕೇಸನ್ನು ಒಂದು 3 ವರ್ಷದಲ್ಲಿ ಹಾಕಿದ್ದೀವಿ. ಜಪ್ತಿಪಡಿಸಿದ್ದು 13,557 ಸಿಂಧಿ ಲೀಟರ್ಗಳನ್ನ ನಾವು ಜಪ್ತಿ ಮಾಡಿದ್ದೀವಿ. ಒಂದು ಕಡೆ ಹೊಸ ಅಂಗಡಿಗಳು ಬರಬಾರ್ದು ಅಂತಕ್ಕಂಥ ಒತ್ತಡ, ಇನ್ನೊಂದು ಕಡೆ ಅವರು ತೆಗೆದುಕೊಂಡು ಅಲ್ಲಿ ಹಳ್ಳಿಗಳಲ್ಲಿ ಮಾರಾಟ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಯಾಕಂದ್ರೆ ಅವ್ರು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅಲ್ಲಿ ಕುಡಿಯೋರ ಸಂಖ್ಯೆ ಇರೋದ್ರಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟತಕ್ಕಂಥ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೂಡಿಸ್ಕೊಂಡು ಮಾಡಿ ಕೇಸ್ಗಳನ್ನ ಹಾಕ್ತೀವಿ ಅಧ್ಯಕ್ಷರೇ. ಇದು ಒಂದು ಕಡೆ ಇದನ್ನ ನಾವು ತಡೆಗಟ್ಟಬಹುದು, ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಆದರೆ ಈ CH4 ಪೌಡರ್ ಏನಿದೆಯಲ್ಲ ಅಧ್ಯಕ್ಷೆ, ಭಾಳ ಭಯಾನಕ ಹಾಗೂ ಮಾನವನಿಗೆ ಯೋಗ್ಯ ಅಲ್ಲದ ಡ್ರಿಂಕ್ಸ್ ಇದು. CH ಪೌಡರ್ನ ಒಂದು ಸಣ್ಣ ಪಾಕೆಟ್ದಲ್ಲಿ ತಗೊಂಡು ಬರ್ತಾರೆ ಅಧ್ಯಕ್ಷೆ. ಅದನ್ನು ನೀರಲ್ಲಿ ಹಾಕಿ 1 ಲೀಟರ್, 10 ಲೀಟರ್, 100 ಲೀಟರ್, 1 ಕಿಲೋಕ್ಕೆ ತುಂಬ ಒಂದು ಡ್ರಮ್ಮೆ ಒಂದು ಸಿಂಧಿ ತಯಾರಾಗ್ತದೆ. ಅದು ಪಕ್ಕದ ಬಾರ್ಡರ್ದಲ್ಲಿ, ಆಂಧ್ರದಲ್ಲಿ ಅದು ಅಧಿಕೃತವಾಗಿ ಇರೋದರಿಂದ ಆ ಬಾರ್ಡರ್ದಿಂದ ಬರ್ತಕ್ಕಂಥದ್ದು ಆಗ್ತಾ ಇದೆ. ಈಗಾಗಲೇ ಒಬ್ಬರಿಗೆ ನಾವು ಗಡಿಪಾರು ಮಾಡಿದ್ದೀವಿ. 9 ಮಂದಿ ಗಡಿಪಾರು ಮಾಡಲಿ ಅಂತೇಳಿ ನಾವು AC ಅವ್ರ ರೀತಿಯಲ್ಲಿ ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟಿಂದ ಕಳಿಸಿದ್ದೀವಿ. ಅದರ ಜೊತೆಗೆ ಇದು CH4 ಪೌಡರ್ನ ಡ್ರಗ್ಸ್ ಆ್ಯಕ್ಟಲ್ಲೇ ಸೇರಿಸಬೇಕು, NDPS ಕಳಿಸ್ಬೇಕು. ಕೇಂದ್ರ ಸರ್ಕಾರಕ್ಕೆ ಇದು ನಾವು ಕಳಿಸ್ತಾ ಇದ್ರಲ್ಲಿ NDPSದಲ್ಲಿ ಇಲ್ಲ. ಇದು ಅದನ್ನು ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಏನಾದ್ರು ಆಗದೆ ಇದ್ರೆ ಹೊಸ ಕಾನೂನು ತಂದು ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅದೀಗ ಸಚಿವರು ಹೇಳಿದ ಹಾಗೆ ಏನು 1965 32, 34 ಆಕ್ಟ್ ಕೇಸ್ಗಳನ್ನ ಇದಾವೆ, ಅದು ಯಾವುದೇ ಕೆಲಸ ಆಗ್ತಾ ಇಲ್ಲ. ಓಬಿರಾಯ್ ಕಾಲದಲ್ಲಿರೋಂಥ ಕೇಸುಗಳನ್ನ ನೀವಿಟ್ರೆ ಇನ್ನು ಮಾರಾಟ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತದೆ ಹೊರತಾಗಿ ಕಡಿಮೆ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಡ್ರಗ್ಸ್ದಲ್ಲಿ ಏನೋ ಅದು ಯಾಕೆ ಆ ಕೇಸಲ್ಲಿ ತರ್ತೀರಂದ್ರೆ ತರಬೇಕು. ಯಾಕಂದ್ರೆ ತಕ್ಷಣಕ್ಕೆ ತರುವಂಥ ಕೆಲಸ ಮಾಡಬೇಕು. ಒಂದು ಸ್ಪೆಷಲ್ ಫೋರ್ಸ್ ಅನ್ನ ನೀವು ಇಲಾಖೆಯಿಂದ ಒಂದು ರಾಯಚೂರು ಜಿಲ್ಲೆಗೆ ಒಂದು ಮಾಡಿ. ಯಾಕಂದ್ರೆ ನೀವು ಸ್ಪೆಷಲ್ ಫೋರ್ಸ್ ನೀವು ಮಾಡದೆ ಹೋದಾಗ ಅಲ್ಲಿರೋಂಥ ಅಧಿಕಾರಿಗಳು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಆ ಭಾಗದಲ್ಲಿ. ಆಮೇಲೆ ಇನ್ನೂ ಒಂದು ಏನು ಅಧಿಕೃತವಾಗಿ ಮಾರಾಟ ಮಾಡುವಂಥ ವ್ಯಕ್ತಿಗಳು ಕೂಡ ಕೆಲವು ಏನೇನು ಅವರೇ ತಯಾರು ಮಾಡಿ ಹಳ್ಳಿಗಳಲ್ಲಿ ಪ್ರತಿ ಕಿರಾಣಿ ಅಂಗಡಿಗಳಲ್ಲಿ ಕೂಡ ಮಾರಾಟ ಮಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಅದು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ತಾವು ಇಲಾಖೆ ಅಧಿಕಾರಿಗಳು ನಾವು KDP ಸಭೆಗಳಲ್ಲಿ ಕೇಳಿದ್ರೆ ಇಲ್ಲರಿ ನಮಗೆ ಟಾರ್ಗೆಟ್ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಅವರು ಬಾಯಿ ಬಿಚ್ಚಿ ಹೇಳ್ತಾ ಇದಾರೆ, ನಮಗೆ ಟಾರ್ಗೆಟ್ ಇಷ್ಟು ಮಾರಾಟ ಮಾಡಿ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ತಾರೆ. ಆದ್ರೆ ಮಾರಾಟ ಮಾಡೋ ವಿಧಾನಗಳು ನೀವು ಬೇರೆ ಇರಲಿ. ನೀವು ಎಷ್ಟನ್ನ ಮಾರಾಟ ಮಾಡಿ, ಯಾಕೆ ನೀವು ಗಡಿ ಭಾಗದಲ್ಲಿ MSL ಶಾಪ್ಗಳು ಯಾಕೆ ಹಾಕ್ಬಾರ್ದು? ನಾನು ಓಪನ್ ಆಗಿ ಲೆಟರ್ಗಳು ಕೊಟ್ಟಿದ್ದೀನಿ. ನಾನು 3 ವರ್ಷದಿಂದ ಸತತವಾಗಿ ಮಂತ್ರಿಗಳಿಗೆ ಗಡಿ ಭಾಗದಲ್ಲಿ ನೀವು ಗೌರ್ಮೆಂಟ್ ಶಾಪ್ಗಳನ್ನು ನಿರ್ಮಾಣ ಮಾಡಿ, ಆದ್ರೆ ಅದರಲ್ಲಿಂದ ತಡೆಗಟ್ಟಕ್ಕೆ ಆಗ್ತದ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ವಿಧಿವೇರ ಸಂಖ್ಯೆ ನನ್ನ ಕ್ಷೇತ್ರದಲ್ಲಿ ಗಡಿ ಭಾಗದಲ್ಲಿ ನೋಡಿದ್ರೆ ವಿಧಿವೇರ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಿದೆ.
ಯಾಕಂದ್ರೆ ಈ CS ಪೌಡರ್ಲಿಂದ ತಯಾರಾದಂಥ ಕಲಬರಿಕೆ ಅಂಡ ಇದು ಕುಡಿದು ದಿನನಿತ್ಯ ಬಹಳಷ್ಟು ಜನ ಮರಣ ಹೊಂದುತ್ತಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದೆಲ್ಲವನ್ನ ತಡೆಗಟ್ಟಕ್ಕೆ ಸಾಧ್ಯ. ಯಾರು ನಿಮಗೆ ತಡಿತಾರೆ ಹೇಳ್ರಿ, ಹೊಸ ಶಾಪುಗಳನ್ನು ಹಾಕ್ಬಾರ್ದು ಅಂತೇಳಿ ಯಾರು ಆ ಲಾಬಿ ಮಾಡೋರು ಮಾಡ್ತಿರ್ಬೋದು. ನಾವು ಎಲ್ಲ ಗ್ರಾಮೀಣ ಪ್ರದೇಶ ಪ್ರತಿ ಕಿರಾಣಿ ಅಂಗಡಿಯಲ್ಲಿ ತಡೆಗಟ್ಟ ಅಂತೇಳಿ ನಾನು ಸಚಿವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಸಭಾಧ್ಯಕ್ಷರೇ, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. 60-65 ವರ್ಷದ ಕಾನೂನುಗಳನ್ನ ಹೊಸದಾಗಿ ತಂದಿರಲಿಲ್ಲ. ಪನಿಷ್ಮೆಂಟು ಅಂಥದ್ದು ಇರಲಾರ್ದೇ ಇರೋದ್ರಿಂದ ಕೆಲವು ಕ್ರೈಮ್ಗಳು ಆಗ್ತಾನೆ ಇದ್ದಾವೆ. ಈಗ ನಾವು KP ಕೃಷ್ಣ ರಿಟೈರ್ಡ್ ಐಸ್ ಆಫೀಸರ್ ಅಧ್ಯಕ್ಷತೆಯಲ್ಲಿ ಹೊಸ ಕಾನೂನುಗಳನ್ನು ತರಲಿಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ಅದರಲ್ಲಿ ಕಠಿಣ ಕ್ರಮ ಕೈಗೊಳ್ತೀವಿ. ಅವ್ರು ಹೇಳಿದ ಹಾಗೆ ಒಂದು ಹೊಸ ಟೀಮಲ್ಲಿ ನಾವು ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಓಕೆ. ಸತೀಶ್ ರೆಡ್ಡಿ, ಕರೆಮ್ಮ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 2433 ಕಾನೂನು, ನ್ಯಾಯ, ಮಾನವ ಹಕ್ಕು, ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರನ್ನು ಕೇಳಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಭಾಳ ಸಕಾರಾತ್ಮಕವಾಗಿ ಅವರು ನಮಗೆ ಉತ್ತರ ಕೊಟ್ಟಾರ. ಅದೇನಂತಂದರೆ, ಇವತ್ತಿಗೂ ನಮ್ಮ ದೇವದುರ್ಗದಲ್ಲಿ ಮಾತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನದ ಒಂದು ಅಭಿವೃದ್ಧಿ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೆ. ಅವರೇನು ಹೇಳ್ತಿದ್ದಾರೆ ಅಂತಂದರೆ, ಇವತ್ತಿಗೂ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಪ್ರಸ್ತಾವನೆ ಇಲ್ಲದ ಕಾರಣ ನಾವು ಇನ್ನೂ ಅದನ್ನು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಆದರೂ ತೊಂದರೆ ಇಲ್ಲ ಸಭಾಧ್ಯಕ್ಷರೇ, ಈಗ ನಾನು ಸದನದ ಗಮನಕ್ಕೆ ತರ್ತೀನಿ. 1 ನಿಮಿಷ ನಾನು ಮಾತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನದ ಬಗ್ಗೆ ನಾನು 1-2 ನಿಮಿಷ ಮಾತಾಡ್ತೀನಿ. ಯಾಕಂದರೆ ದೇವದುರ್ಗ ತಾಲೂಕಿನಲ್ಲಿ ಮಾತ್ಪಳ್ಳಿ ಗ್ರಾಮದಲ್ಲಿರುವ ಯಲ್ಲಮ್ಮ ದೇವಿ ದೇವಸ್ಥಾನ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಭಾಳ ಒಂದು ಹೆಸರಾಂತ ದೇವಸ್ಥಾನ ಸಭಾಧ್ಯಕ್ಷರೇ. ಅಲ್ಲಿ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದಂಥ ಒಂದು ನಮ್ಮ ಮಾತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನ. ಆದರೆ ಇವತ್ತಿಗೂ ಕೂಡ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಮತ್ತು ಸರ್ಕಾರದ ಅನುದಾನ ಯಾವುದೇ ಅಲ್ಲಿ ಒದಗಿಸಿಲ್ಲ ಸಭಾಧ್ಯಕ್ಷರೇ. ಅಲ್ಲಿ ಒಂದು ಧಾರ್ಮಿಕ ಕ್ಷೇತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಭಾವೈಕ್ಯತೆ ಒಂದು ದೇವಸ್ಥಾನ. ಎಲ್ಲ ಭಕ್ತಾದಿಗಳು ಬರ್ತಾರೆ. ಪ್ರತಿ ವರ್ಷ ನಮ್ಮಲ್ಲಿ ಫೆಬ್ರವರಿಯಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತದ. 1 ತಿಂಗಳ ನಿರಂತರವಾಗಿ ಅಲ್ಲಿ ಭಕ್ತರು ಬಂದು 1 ದಿನ 2 ದಿನ ಉಳ್ಕೊಂಡು ಅವ್ರ ಹರಕೆ ಸಲ್ಲಿಸಿ ಹೋಗ್ತಾರೆ. ಆದರೆ ಅಲ್ಲಿ ಅತಿ ಹೆಚ್ಚು ಮಹಿಳಾ ಒಂದು ಭಕ್ತಾದಿಗಳಿರೋದ್ರಿಂದ ಅಲ್ಲಿ ಶೌಚಾಲಯ ಇರ್ಬೋದು, ಸ್ನಾನದ್ದು, ಮತ್ತೆ ಅಲ್ಲಿ ಬಸ್ಸಿನ ಸೌಕರ್ಯ, ರಸ್ತೆ ಸೌಕರ್ಯ ಇದೆಲ್ಲ ಇಲ್ಲ ಸಭಾಧ್ಯಕ್ಷರೇ. ಹಂಗಾಗಿ ಈಗ ಪ್ರವಾಸೋದ್ಯಮ ಇಲಾಖೆ ಸಚಿವರು ಇದನ್ನ ಅತ್ಯಂತ ಗಂಭೀರವಾಗಿ ತಗೊಂಡು ಪ್ರವಾಸೋದ್ಯಮ ಒಂದು ಮಾನ್ಯತೆ, ಧಾರ್ಮಿಕ ಪ್ರವಾಸ ತಾಣ ಮಾಡಬೇಕು. ಈ ಕ್ಷೇತ್ರವನ್ನು ರಾಜ್ಯದಲ್ಲಿ ಪ್ರವಾಸ ಧಾರ್ಮಿಕ ಒಂದು ತಾಣ ಆಗೋದ್ರಲ್ಲಿ ಒಂದು ಸಂದೇಹ ಇಲ್ಲ. ಮತ್ತೆ ಈಗೇನು ಅಲ್ಲಿ ಸೌದತ್ತಿ ಯಲ್ಲಮ್ಮ ದೇವಿ ಏನು ಪ್ರಾಧಿಕಾರ ಮಾಡಿ ಅಲ್ಲೇನು ಒಂದು ದುಡ್ಡು ಕೊಟ್ಟಾರ, ಅದೇ ಥರ ನಮ್ಮಲ್ಲಿ ಕಲ್ಯಾಣ ಕರ್ನಾಟಕದ ನಮ್ಮ ಮಾತ್ಪಳ್ಳಿ ಯಲ್ಲಮ್ಮ ದೇವಿಯ ಒಂದು ದೇವಸ್ಥಾನಕ್ಕೆ ಒಂದು ಅನುದಾನವನ್ನು ಒದಗಿಸಿಕೊಡ್ಬೇಕು ಸಭಾಧ್ಯಕ್ಷರೇ. ಅಲ್ಲಿಂದ ಗೂಗಲ್ ಪ್ರಭುಸ್ವಾಮಿ 1 ಕಿಲೋಮೀಟರ್ ಅದರ, ಅದನ್ನು ದಾಟಿದ್ರೆ ಕೃಷ್ಣದ ಪಕ್ಕದಲ್ಲಿ ನಮ್ಮಲ್ಲಿ ಗೋನಾಳ ದುರ್ಗಾದೇವಿ. ಯಾಕಂದ್ರೆ 1 ನಿಮಿಷ ಅಲ್ಲಿಂದ ಜನ ಜಾಸ್ತಿ ಬರ್ತಾರ ಅನ್ನೋ ಕಾರಣಕ್ಕ ಅತಿ ಹೆಚ್ಚಿನ ಪೊಲೀಸು ಎಲ್ಲಾ ರೀತಿಯ ಮೂಲ ಸೌಕರ್ಯಗಳು ಒದಗಿಸಿಕೊಡ್ಬೇಕಂತೇಳಿ ಮಾನ್ಯ ಸಚಿವರನ್ನ ಮತ್ತೊಮ್ಮೆ ಕೇಳಿಕೊಳ್ತೀನಿ ಸಭಾಧ್ಯಕ್ಷರೇ. ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ಮುಜರಾಯಿ ಖಾತೆ ಇದೆ, ಮಾಡ್ತಾ ಇದ್ದಾರೆ. ಅದನ್ನು ಟೂರಿಸಮ್ದಿಂದ ಮಾಡಬೇಕಾದಂಥ ಏನು ಕೆಲವು ಹೇಳಿದ್ದಾರೆ, ಹೆಣ್ಮಕ್ಳು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ಏನು ನಮ್ಮ ಆಯವ್ಯಯದಲ್ಲಿ ಹಣ ಲಭ್ಯತೆ ಇದೆ, ಅದರ ಅನುಗುಣವಾಗಿ ಏನು ಸಾಧ್ಯ ಇದೆ ಅವುಗಳನ್ನೆಲ್ಲವೂ ಪರಿಶೀಲಿಸಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಧನ್ಯವಾದಗಳು. ಪ್ರಕಾಶ್, ರವಿಶಂಕರ್ ರೆಡ್ಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲದೇ ಇರೋ ಕಾರಣ 24th ಮಂಜುನಾಥ್ ಎಂ.ಆರ್. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 2665 ಮಾನ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಸಚಿವರೇ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ,
ಉತ್ತರವನ್ನು ಒದಗಿಸಿದ್ದಾರೆ. ನಂದೊಂದು ಸಬ್ಮಿಷನ್ ಇದೆ. ಏನಪ್ಪ ಅಂದರೆ ಹನೂರು ಕ್ಷೇತ್ರ ಭೌಗೋಳಿಕವಾಗಿ ಭಾಳ ಒಂದು ದೊಡ್ಡ ಕ್ಷೇತ್ರ. ಅದರ ಆಲ್ಟಿಟ್ಯೂಡು ಭಾಳಷ್ಟು ವಿಭಿನ್ನವಾಗಿದೆ ಬೇರೆ ಕ್ಷೇತ್ರಗಳಿಗೆ ಹೋಲಿಸ್ಕೊಂಡಾಗ. ಸುಮಾರು 9ರಿಂದ 10 ಪಂಚಾಯಿತಿಗಳು ನಮಗೆ ಅಲ್ಲಿ ಕಾಡಿನ ಮಧ್ಯೆ ಇರ್ತಕ್ಕಂಥದ್ದು. ಏನಾಗಿದೆ, ಇಲ್ಲಿ ನಮಗೆ ಹೆಚ್ಚು ಮಳೆ ಕಡಿಮೆ ಈ ವರ್ಷ ಭಾಳಷ್ಟು ಇಡೀ ರಾಜ್ಯದಲ್ಲಿ ನಮ್ಮ ಒಂದು ಕ್ಷೇತ್ರಕ್ಕೆ ತಗೊಂಡಾಗ ಭಾಳ ಕಡಿಮೆ ಮಳೆ ಆಗಿದೆ. ಅಂತರ್ಜಲ ಭಾಳ ಕುಸಿದಿದೆ. ಈ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಮಳೆ ಬಂದಾಗ ನಾವು ತಡೆದು ನಿಲ್ಲಿಸ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗ್ತಿದೆ. ನೀರು ಬರುತ್ತೆ, ಬಟ್ ಆದರೆ ತಡೆದು ನಿಲ್ಲಿಸ್ಕೊಳ್ಳಿಕ್ಕೆ ತುಂಬ ಒಂದು ಏನು ಚೆಕ್ ಡ್ಯಾಮ್ಸ್ ಇರ್ಬೋದು ಅಥವಾ ಇನ್ನೂ ಹೆಚ್ಚಿನ ಒಂದು ಅಂತರ್ಜಲ ಹೆಚ್ಚಲಿಕ್ಕೆ ಏನೋ ಒಂದು ಸಮಸ್ಯೆ ಇದೆ. ಇದಕ್ಕೆ ನಾವು ಈ ಸಣ್ಣ ನೀರಾವರಿ ಇಲಾಖೆಯಿಂದ ಇನ್ನಷ್ಟು ಒಂದು ವೈಜ್ಞಾನಿಕವಾಗಿ ಅದನ್ನು ಪ್ಲ್ಯಾನ್ ಮಾಡಿ ಅದನ್ನು ಈ ಅಂತರ್ಜಲ ಹೆಚ್ಚಲಿಕ್ಕೆ ಒಂದು ರೂಪರೇಷೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಭಾಳ ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಒಂದು ಸಬ್ಮಿಷನ್. ಅಧ್ಯಕ್ಷರೇ, ಏನಿವತ್ತು ನಾನು ಪ್ರಶ್ನೆ ಕೇಳಿದ್ದೀನಿ, ಇಡೀ ಒಂದು ಹನೂರು ತಾಲೂಕಲ್ಲಿ ಇವತ್ತು JJM ಸಹ ಇವತ್ತು ನಮಗೆ ಬಿಕಾಸ್ ಆಫ್ ಫಾರೆಸ್ಟ್ ಇಲಾಖೆಯಿಂದ ಪರ್ಮಿಷನ್ ಸಿಗದೆ ಸುಮಾರು 3 ವರ್ಷಗಳಿಂದ ನಾವು ಇನ್ನೂ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ಬಂದು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಏನು ಟೈಗರ್ ರಿಸರ್ವ್ ಇರ್ಬೋದು ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರಿ ಎರಡೂ ಇರೋದ್ರಿಂದ ಈಗ ಕೇಂದ್ರಕ್ಕೆ ಹೋಗಿದೆ. ಕೇಂದ್ರದಿಂದ ಏನೋ ಈ ತಿಂಗಳಲ್ಲಿ ಮಾಡಿಕೊಡ್ತೀವಿ ಅಂತೇಳಿ ಸಬ್ಮಿಷನ್ ಅಪ್ರೂವಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ವರ್ಷ ಇನ್ನೂ 2-3 ತಿಂಗಳಂತೂ ಬಹಳಷ್ಟು ನನಗೆ ಭಾಳ ಸಮಸ್ಯೆ ಇದೆ ಕುಡಿಯೋ ನೀರನ್ನ ಜನಕ್ಕೆ ಒದಗಿಸೋದಕ್ಕೆ. ಪ್ರತಿ ಗ್ರಾಮದಲ್ಲೂ ಪ್ರತಿ ಒಂದು ಊರಲ್ಲೂ ಬಹಳ ಏನು ನೀರಿನ ಅಂತರ್ಜಲ ನೀರೇ ಬರ್ತಿಲ್ಲ. ಬೋರ್ ಹಾಕಿರೋ ನೀರು ಬರ್ತಿಲ್ಲ. ಬಹುಶಃ ಈಗಾಗಲೇ ನಾನು ಏನು ಹೇಳಿದ್ದೀನಿ ಅಂದರೆ ನೀರು ಬರೋ ತನಕ ಬೋರ್ ಕೊರಿತಾರೆ ಅನ್ನೋ ಮಟ್ಟಕ್ಕೆ ನಾನು ಒಂದು ಆದೇಶನ ಮಾನ್ಯ ಜಿಲ್ಲಾಡಳಿತದಿಂದ ಮತ್ತು ಸಚಿವರನ್ನ ಕೇಳಿಕೊಂಡು ಈ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲೂ ಸಹ ಗ್ರಾಮೀಣ ಅಭಿವೃದ್ಧಿ ಸಚಿವರಿದ್ದಾರೆ. ಬಹುಶಃ ಅವ್ರನ್ನೂ ನಾವು ಸಾಕಷ್ಟು ಹಲವು ಬಾರಿ ಈ ವಿಚಾರನ ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ ಅಧ್ಯಕ್ಷರೇ. ಏನಪ್ಪ ಅಂದರೆ ಈಗ ಕಳೆದ ಬಜೆಟಲ್ಲೂ ಸಹ ನಾನು ಒಂದು 2 ವಿಚಾರ ಇಲ್ಲಿ. ಒಂದು, ಅಂತರ್ಜಲ ಕುಸಿದಿದೆ, ಇದಕ್ಕೊಂದು ವೈಜ್ಞಾನಿಕವಾಗಿ ಇನ್ನು ಉಳಿದಂಥ ಏನು ಪಂಚಾಯಿತಿಗಳಿಗೆ ಇದು ಒಂದು ಡಿಟೇಲ್ಡ್ ಮ್ಯಾಪಿಂಗ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಅದಕ್ಕೆ ಒಂದು ಹೇಗೆ ಒಂದು ಇಲಾಖೆ ಅದಕ್ಕೆ ಯಾವ ರೀತಿಯಾದ ಒಂದು ಪ್ಲ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಒಂದು ಸಬ್ಮಿಷನ್ನು. ಅದೇ ರೀತಿ ಕಳೆದ ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೋಬಳಿಗೆ ಅಂದರೆ ಅದರಲ್ಲೂ ರಾಮಾಪುರ ಹೋಬಳಿಗೆ ಏತ ನೀರಾವರಿಯಲ್ಲಿ 490 ಕೋಟಿ ಅನುದಾನ ಕೊಟ್ಟು ಅದಕ್ಕೆ ನಿಜವಾಗ್ಲೂ ನಾನು ಅದಕ್ಕೆ ಸರ್ಕಾರಕ್ಕೆ ನಾನು ಅಭಿನಂದಿಸ್ತೇನೆ, ಮುಖ್ಯಮಂತ್ರಿಗಳಿಗೆ ಅಭಿನಂದಿಸ್ತೇನೆ, ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಅಭಿನಂದಿಸ್ತೇನೆ. ಬಟ್ ಆದರೆ ಇನ್ನು ಉಳಿದಂಥ ಪಂಚಾಯಿತಿಗಳಿಗೂ ಅದು ಸಮಸ್ಯೆ ಇದೆ. ಅದಕ್ಕೆ ಖಂಡಿತವಾಗ್ಲೂ ಅದನ್ನು ಪರಿಗಣನೆಗೆ ತಗೋಬೇಕಂತೇಳಿ ನಾನು ಈ ಮೂಲಕ ಸಬ್ಮಿಷನ್ ಮಾಡ್ತೀನಿ ಸಭೆಗೆ. ಅಧ್ಯಕ್ಷರೇ, ಈಗಾಗಲೇ ಸದಸ್ಯರು ಈಗ ಎಲ್ಲ ವಿಚಾರಗಳನ್ನು ಅವರೇ ಹೇಳ್ಬಿಟ್ಟಿದ್ದಾರೆ. ಈಗ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು 4 ವರ್ಷಗಳಲ್ಲಿ 9 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅವರ ಕ್ಷೇತ್ರದ ಭೌಗೋಳಿಕ ಪರಿಸ್ಥಿತಿಗಳನ್ನು ಅವರು ವಿವರವಾಗಿ ಹೇಳಿದ್ದಾರೆ. ಆದರೆ ಇಲ್ಲಿ ವಿಷಯ ಇರ್ತಕ್ಕಂಥದ್ದು, ಈಗ ದೊಡ್ಡ ಪ್ರಮಾಣದಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬಜೆಟಲ್ಲಿ ಈಗ 490 ಕೋಟಿಗಳನ್ನು ಕುಡಿಯೋ ನೀರಿಗಾಗಿ ಮತ್ತು ಸುಮಾರು 12,000 ಎಕರೆ ಈಗ ಅದಕ್ಕೆ ನೀರು ಹಾಯಿಸ್ತಕ್ಕಂಥದ್ದಕ್ಕೆ ಇರಿಗೇಷನ್ಗಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.